ಆದರೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಅವರ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ವಸೂಲಿ ದಂಧೆಯಲ್ಲಿ ಇಳಿದಿದ್ದಾರೆ. ಯಾವುದೇ ರೀತಿಯ ಜನರಿಗೆ ಅನುಕೂಲ ಆಗುವಂಥ ಕೆಲಸ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಾಯಿಲ್ಲ. ಇವತ್ತು ಮಟಕಾ ದಂಧೆ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು, ಗಾಂಜಾ ಇರ್ಬೋದು, ಇಸ್ಪೀಟ್ ಕ್ಲಬ್ಗಳು ಇರ್ಬೋದು, ಈ ರೀತಿ ರಿಯಲ್ ಎಸ್ಟೇಟ್ ದಂಧೆ, ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳು ಅತ್ಯಂತ ಸರಳವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಾವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳು ಪೊಲೀಸರೇ ಇದ್ರ ಬಗ್ಗೆ ಬೇಜಾರಾಗಿದ್ದಾರೆ. ಅವರ ನಮಗೆ ಎಷ್ಟೋ ಸರ್ತಿ ಅವ್ರು ಹೇಳ್ತಿದ್ದಾರೆ, ಏನು ರೀ ಇದು ನಮ್ಮ ಇಲಾಖೆ ಏನಾಗಿದೆ ಅಂಥೇಳಿ. ಆ ರೀತಿ ಪರಿಸ್ಥಿತಿ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದಿದೆ. ಯಾರಿಗೇ ಒಬ್ಬರಿಗೆ ಗುಂಡು ಹೊಡೆಯೋದು, 10 ಮಂದಿಗೆ ಹೆದರಿಸೋದು, ಗುಂಡು ಹೊಡಿತೀವಿ ಅಂಥೇಳಿ ಮತ್ತು ಅಲ್ಲಿಂದ ವಸೂಲಿ ಶುರು ಮಾಡೋದು. ಈ ರೀತಿಯ ದಂಧೆ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗತೈತಿ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡ್ತೀನಿ, ಇಲ್ಲೇನು ನಡೆದೈತಿ ಇದ್ರ ಬಗ್ಗೆ ನೀವು ಇಮಿಡಿಯೇಟಾಗಿ ಕಾಳಜಿ ತಗೋರಿ, ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಳ್ರಿ. ಯಾಕಂದ್ರೆ ನಿಮ್ಮ ಮೂಗಿನ ನೇರದಲ್ಲೇ ನಿಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಏನು ನಡೆದೈತೆ ಅನ್ನುವಂಥ ವಿಚಾರ ನೀವು ತಿಳ್ಕೊರಿ. ಇಲ್ಲಿ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ರಿ. ಇಂಥ ಒಂದು ಗಂಭೀರ ವಿಷಯ